ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಹೃದಯ ಬಡಿದೊಯ್ದು ನಿಂದೇನೆ ಭಾಗ 44. ಸಂಹಿತ ತನ್ನ ಮೇಲೆ ಆಪಾದನೆ ಹೊರಿಸಿದ ಮೇಲೆ ಮಾತನಾಡಿ ಪ್ರಯೋಜನವಿಲ್ಲವೆಂದು ಸುಮ್ಮನೆ ಉಳಿದು ಬಿಟ್ಟ ರಿಷಿ. ಅದೆಷ್ಟು ಹೊತ್ತು ಅಳುತ್ತಾ ಕುಳಿತವಳು ಹಾಗೆ ಎದ್ದು, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡ್ತೀನಿ ಸರ್. ನಾನು ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ನಿಮ್ಮನ್ನು ಎಲ್ಲೋ ಇಟ್ಟಿದ್ದೆ, ಆದರೆ ನೀವು ಛೀ, ನನ್ನ ಮೇಲೆ ಆಸೆ ಇದ್ದಿದ್ರೆ ನೇರವಾಗಿ ಮದುವೆ ಆಗೋಣ ಅಂತ ಕೇಳ್ಬೋದಿತ್ತಲ್ಲ ಸರ್ ಎಂದು ಕಣ್ಣೀರ ಒರೆಸಿಕೊಂಡು ಅಲ್ಲಿಂದ ಹೊರಡಲನುವಾದಾಗ ಸಂಹಿತ ನನ್ನ ಮಾತು ಪೂರ್ತಿಯಾಗಿ ಕೇಳಿ ಅವಳ ಕೈ ಹಿಡಿದು ಬೇಡಿದ. ಇನ್ನೂ ಏನು ಕೇಳಬೇಕು ಸರ್? ರಾತ್ರಿ ಜ್ವರ ಬಂದು ಮಲಗಿದ ಹುಡುಗಿಗೆ ತಾಳಿ ಕಟ್ಟಿ ನಿಮ್ಮ ಆಸೆ ತೀರಿಸಿಕೊಂಡಿದ್ದೀರಾ ಎಂದು ರೋಷದಿ ನುಡಿದಳು. ಸಂಹಿತ ಎಂದು ಜೋರಾಗಿ ಗದರಿದ. ಒಂದು ಕ್ಷಣ ಅವನ ಕೋಪ ನೋಡಿ ಹೆದರಿದರು. ಮರುಕ್ಷಣ, ಏನು ಹೊಡಿತೀರಾ? ನನಗೆ ಅರಿವು ಇಲ್ಲದ ಕಟ್ಟಿದ ಈ ತಾಳಿಗೆ ಬೆಲೆ ಇಲ್ಲ ಅಂದಮೇಲೆ ನಿಮಗೆ ಬೆಲೆ ಕೊಡ್ತೀನಿ. ನಿಮ್ಮನ್ನು ಗಂಡ ಅಂತ ಒಪ್ಕೋತೀನ? ನೆವರ್. ನನ್ನ ಅಣ್ಣ ಅವತ್ತೇ ಹೇಳಿದ್ದ, ಅವನು ಸರಿ ಇಲ್ಲ, ಅವನಿಂದ ದೂರ ಇರು ಅಂತ. ನಾನೇ ಕೇಳದೆ ಮೋಸ ಹೋದೆ ಎಂದು ಹಣೆ ಚೆಚ್ಚಿಕೊಂಡಳು. ಏನು, ನಿಮ್ಮ ಅಣ್ಣನ? ಯಾರವನು ಎಂದು ಆಶ್ಚರ್ಯದಿ ಕೇಳಿದಾಗ, ಹೇಳಲ್ಲ. ಅವನ್ಯಾರೇ ಆಗಿರಲಿ, ಇನ್ಮುಂದೆ ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬರಬೇಡಿ. ನೀವು ಈ ಥರ ಮಾಡಿದ್ದು ಅವನಿಗೆ ಗೊತ್ತಾದರೆ ನಿಮ್ಮನ್ನು ಕೊಲೆ ಮಾಡೋಕ್ಕೂ ಯೋಚಿಸಲ್ಲ ಅವನು. ಅದಕ್ಕೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ, ನಾನು ಮನೆಯಲ್ಲಿ ಹೇಳಲ್ಲ ಎಂದು ತಾನೇ ನಿರ್ಧಾರ ಮಾಡಿದಳು. ಇಟ್ಸ್ ಓಕೆ ಸಂಹಿತ, ನಾನು ಹೇಳೋದು ಕೇಳು. ನಾನು ನೀನು ಮದುವೆ ಆಗಿರೋದು ಮತ್ತೆ ಎಂದು ಸುಮ್ಮನಾದ. ಮತ್ತೆ ಒಂದು ಹೆಣ್ಣನ್ನು ಆರೇ ಪ್ರಜ್ಞೆಯಲ್ಲಿದ್ದಾಗ ಶವ ಥರಾನೆ. ನೀವು ಶವದ ಜೊತೆ ಸಂಸಾರ ಮಾಡಿದ್ದೀರಾ ಹೇಳಿ ಎಂದಳು ತುಚ್ಛವಾಗಿ ನಗುತ್ತಾ. ಜಸ್ಟ್ ಸ್ಟಾಪ್ ಇಟ್ ಸಂಹಿತ, ನಾನು ಹೇಳೋದು ಕೇಳು. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಮುಂದೆ ನಿನಗೆ ಇಷ್ಟ ಆದವ್ರ ಜೊತೆ ಮದುವೆ ಮಾಡಿಕೊಂಡು ಖುಷಿಯಾಗಿರು. ನಾನು ಇನ್ಯಾವತ್ತೂ ನಿನ್ನ ಲೈಫ್ಗೆ ಎಂಟ್ರಿ ಆಗಲ್ಲ. ಬೇಡ ಅನಿಸಿದರೆ ಆ ತಾಳಿನೂ ತೆಗಿಬೋದು ಎಂದು ಸಿಟ್ಟಿನಿಂದ ನುಡಿದ. ತಾಳಿ ತೆಗೆದರೆ ಅದರ ಅರ್ಥ ಮುಗಿಯುತ್ತಾ? ಹಾಗಾದರೆ ನಿಮ್ಮ ವಶ ಆದ ನನ್ನ ಶೀಲಾನ ಹೇಗೆ ವಾಪಸ್ ಕೊಡ್ತೀರಾ ಮಿಸ್ಟರ್ ರಿಷಂತ್ ಎಂದಳು ಕೈಕಟ್ಟಿ. ನೋಡು ಸಂಹಿತ, ನನ್ನ ತಾಳ್ಮೆಗೂ ಮಿತಿ ಇದೆ. ನಾನೇನು ಬೇಕಂತ ಹಾಗೆ ಮಾಡಲಿಲ್ಲ. ನಿನ್ನ ಜ್ವರ ಫುಲ್ ಪೀಕಲ್ಲಿತ್ತು ಮತ್ತು ನಿನ್ನ ದೇಹಕ್ಕೆ ಬಿಸಿ ಅವಶ್ಯಕತೆ ಇತ್ತು. ನಾನು ನಿನ್ನೆ ಹಾಗೆ ಮಾಡಲಿಲ್ಲ ಅಂದಿದ್ರೆ ನಿನ್ನ ಜೀವಕ್ಕೆ ಅಪಾಯ ಇತ್ತು ಎಂದು ಸಾವಧಾನದಿಂದ ವಿವರಿಸಿದ. ಹೋ, ಕತೆ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಎಂದು ಜೋರಾಗಿ ಚಪ್ಪಾಳೆ ತಟ್ಟಿದಳು. ಸಂಹಿತ, ನಾನು ಆ ಡಿಸಿಷನ್ ತಗೊಳ್ಳೋಕೆ ನೀನೇ ಕಾರಣ. ನಿಂಗೂ ನನ್ನ ಮೇಲೆ ಪ್ರೀತಿ ಇತ್ತಲ್ಲ, ಹಾಗಾಗಿ ಮದುವೆ ಆದದ್ದು ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಹೋ, ನನಗಿತ್ತು, ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತಾ? ಪ್ರೀತಿ ಇಲ್ಲದೆ ನನ್ನ ಮೈ ಮುಟ್ಟಿದ್ರಾ? ಅಂದರೆ ಅದರ ಅರ್ಥ ಏನು ಗೊತ್ತಾ? ವೆಬಿ ಎಂದು ಹೇಳುವವಳ ಕೆನ್ನೆಗೆ ಬೀಸಿ ಹೊಡೆದ ರಿಷಿ. ಹಿಂದೆಂದು ಆ ರೀತಿಯ ಏಟು ಯಾರೂ ಕೊಟ್ಟಿರಲಿಲ್ಲ ಅವಳಿಗೆ. ಇಟ್ಸ್ ಎನಫ್ ಸಂಹಿತ. ನಾನು ನಿನ್ನ ಪ್ರೀತಿ ಮಾಡ್ತಿರಲಿಲ್ಲ ನಿಜ, ಆದರೆ ನಿನಗೆ ತಾಳಿ ಕಟ್ಟಿದ ಉದ್ದೇಶ, ನಿನ್ನ ಮೇಲಿನ ಕಾಳಜಿ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ನಾನು ನಿನ್ನ ಪ್ರೀತಿಸೋಕೆ ಶುರು ಮಾಡಿದ್ದೆ. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಮುಚ್ಚಿಟ್ಟು ನಂತರ ನಾನೇ ನಿಮ್ಮ ಮನೆಯಲ್ಲಿ ಮಾತನಾಡೋಣ ಅಂತಿದ್ದೆ. ಆ್ಯಂಡ್ ಎಸ್, ಆದರೆ ನನ್ನ ಪ್ರೀತಿಗೆ ನೀನು ಅರ್ಹಳಲ್ಲ. ಇವಾಗ ಹೇಳ್ತೀನಿ ಕೇಳು. ಈ ತಾಳಿಗೆ ಯಾವುದೇ ಬೆಲೆ ಇಲ್ಲ. ನಿನಗೆ ಬೇಡವಾದರೆ ತೆಗೆದು ಬಿಸಾಕಿ ಯಾವನ್ನಾದರೂ ಮದುವೆ ಆಗು. ಐ ಡೋಂಟ್ ಕೇರ್. ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಮೂಡಿದ್ದ ಪ್ರೀತಿ ಇವತ್ತಿಗೆ ಸತ್ತೋಯ್ತು. ಇವತ್ತಿಂದ ನನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ಎಂದವ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲದೆ ಹೋಗಿದ್ದ. ಅವನು ಹೋದತ್ತಲೇ ನೋಡುತ್ತಾ ಕುಸಿದವಳ ಮನದಲ್ಲಿ ಇದುವರೆಗೂ ಋಷಿಯೆಡೆ ಇದ್ದ ಪ್ರೀತಿ ಮಧುರ ಭಾವನೆಗಳು ಕಣ್ಣೀರ ರೂಪದಲ್ಲಿ ಹೊರಹೋದವು. ಇಬ್ಬರದೂ ತಪ್ಪಿರದೆ ಹೋದರೂ ಕಾಲ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿತ್ತು. ಬಹು ಆಸ್ತೆಯಿಂದ ಅರಳಬೇಕಿದ್ದ ಪ್ರೀತಿಯ ಹೂವೊಂದು ವಿಧಿಯ ರಕ್ಕಸ ಕಾಲಡಿ ಸಿಕ್ಕಿ ನಲುಗಿತ್ತು. ಅವಳು ಹೇಳಿದ ಮಾತು ಕೇಳಿ ಕಲ್ಲಂತೆ ಕುಳಿತು ಬಿಟ್ಟ ರಿಷಿ. ಅವಳನ್ನು ಸಮಾಧಾನ ಮಾಡಲು ಮನ ಮುಂದಾಗಲಿಲ್ಲ. ಶ್ರೀ, ಇವು ಆ ಥರ ಆಗಿದ್ದರೆ ಅವರ ಹುಡುಗಿಗಳು ಯಾಕೆ ನಾಟಕ ಆಡಿದರು? ಮತ್ತು ನೀವು ಬಂದಾಗ ನಾನು ಯಾವ ಸ್ಥಿತಿಯಲ್ಲಿ ಇದ್ದೆ ಅಂತ ನೀವೇ ಹೇಳಿದ್ದೀರಾ. ಮತ್ತು ಅವರು ಮಾಡಿರೋ ಗಾಯ, ಕೊಟ್ಟ ನೋವು ಇನ್ನೂ ಮಾಸಿಲ್ಲ. ಮತ್ತು ಇದರ ಅರ್ಥ ಏನು? ನನಗಂತೂ ತಲೆ ಕೆಟ್ಟು ಹೋಗಿದೆ. ಶ್ರೀ, ನಿಮ್ಗೆ ಗೊತ್ತಾ, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಎಂದು ಅವನ ಎದೆಯಲ್ಲಿ ಅಡಗಿ ನುಡಿದಳು. ನೋಡು ಚಾರು, ನಿನ್ನ ಶೀಲದ ಅಪಹರಣ ಆಗಿದ್ದರೂ ಆಗಿರದಿದ್ದರೂ ಅದಕ್ಕೆ ನೇರ ಹೊಣೆ ನಾನೇ. ನಾನು ಯಾರೇ ಅಡ್ಡ ಬಂದರೂ ನಿನ್ನ ಮದುವೆ ಆಗಿಯೇ ತೀರೋದು. ಡೋಂಟ್ ವರಿ ಎಂದು ಅವಳ ತಲೆ ನೇವರಿಸಿದ. ಇಲ್ಲ, ನಿಮ್ಮ ಜೀವನಕ್ಕೆ ಮೋಸ ಆಗಲ್ವಾ? ಮುಂದೆ ನಿಮ್ಮ ಮನೇಲಿ ಈ ವಿಷಯ ತಿಳಿದು ಅವರೆಲ್ಲ ನನ್ನ ಯಾವ ಥರ ನೋಡ್ತಾರೆ ಗೊತ್ತಾ? ಬೇಡಪ್ಪ,
ನಾನು ನನ್ನಣ್ಣ ಮನೆಯವರ ಜೊತೆ ಇದ್ಬಿಡ್ತೀನಿ ಎಂದು ಮುದ್ದಾಗಿ ನುಡಿದವಳ ನೋಡಿ ಮರುಗಿದನವ. ನಿನ್ನ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ ಚಾರು ಎಂದು, ಎಲ್ಲ ನಾ ಮಾಡಿದ ನಾಟಕ ಎಂದು ಕಿರುಚಿ ಹೇಳಬೇಕೆನಿಸಿದವನಿಗೆ, ನಿನ್ನ ದೇಹದ ಮೇಲೆ ಆದ ಪ್ರತಿ ಗಾಯಕ್ಕೂ ನಾನೇ ಕಾರಣ, ಇಂಚಿಂಚಾಗಿ ಕತ್ತರಿಸಿಬಿಡು ನನ್ನ ಎಂದು ಕೂಗಬೇಕೆನಿಸಿದವನಿಗೆ, ಒಂದು ಹೆಣ್ಣಿನ ಶೀಲವ ಹಾಳು ಮಾಡುವಷ್ಟು ಕೀಚಕನಲ್ಲ ನಾನು ಎಂದು ಬಿಕ್ಕಳಿಸಿ ಅಳಬೇಕೆನಿಸಿದವನಿಗೆ, ನಿಜ ಹೇಳುವೆ ಚಾರು, ನಾನು ಫೋಟೋ ತೆಗೆದ ಮೇಲೆ ನಡೆದುದು ಎಲ್ಲ ನನ್ನಿಂದ ಎಂದು ಸತ್ಯ ಹೇಳಬೇಕೆನಿಸಿದವನಿಗೆ, ಆದರದು ಆಗದು. ಯಾಕೆಂದರೆ ಕಾಲ ಎಲ್ಲರ ನೋಡುತ್ತಾ ನಗುತ್ತಾ ಕೆಕ್ಕೆ ಹಾಕುತ್ತಿತ್ತು. ನನ್ನ ಆಟ ನಡೆಯುವಾಗ ನೀವೆಲ್ಲ ಸುಮ್ಮನಿರಿ ಎಂದು ನುಡಿದಂತಿತ್ತು. ಅವಳು ಮತ್ತೇನು ಹೇಳುವ ಮೊತ್ತಿಗೆ ಬಾಗಿಲು ಬಡಿದ ಶಬ್ದಕ್ಕೆ ಇಬ್ಬರು ಎಚ್ಚೆತ್ತರು. ಬಾಯ್, ಯಾವತ್ತಿದ್ರೂ ನೀನು ನನ್ನೋಳೆ, ಈ ಹೃದಯ ಬಡಿತ ಇದು ನಿಂದೇನೆ ಎಂದವ ಅವಳ ಕೆನ್ನೆಗೆ ಮುತ್ತಿಟ್ಟು ಓಡಿದ. ಗಾಬರಿಯಿಂದ ಬಿದ್ದಿದ್ದ ರಿಪೋರ್ಟ್ಸ್ ಎಲ್ಲ ನೋಡದೆ ಕಬೋರ್ಡ್ ಮೂಲೆಯಲ್ಲಿ ತುರುಕಿದಳು. ಚಿರು ಬಂದಿದ್ದ ತಂಗಿಯೊಡನೆ ಮಾತನಾಡಲು. ಏನೇ ಕೋತಿ, ಅಣ್ಣ ಹೋದಾಗಿನಿಂದ ನೀನು ಆಚೆನೆ ಬರ್ತಿಲ್ಲ ಎಂದು ಅವಳ ತಲೆಗೆ ಮುಟಕಿದವ ಅವಳ ಕೈ ಹಿಡಿದು ಮನೆಯ ಹಾಲ್ಗೆ ಎಳೆದೊಯ್ದಿದ್ದ. ಧರಣಿ, ಗರಂ ಗರಂ ಚಾಯ್ ಎಂದವ ತಂಗಿಯ ಕೂರಿಸಿ. ಅಣ್ಣನ ವಾರ್ನ್ ಗೊತ್ತಲ್ವಾ, ಚಾರುನ ಚೆನ್ನಾಗಿ ನೋಡ್ಕೋಬೇಕಂತ ಎಂದವ ಧರಣಿಯವರಿಂದ ಟೀ ಪಡೆದು ಅವಳ ಕೈಗಿತ್ತು. ನೀನು ಏನೇ ಹೇಳು ಮಮ್ಮಿ, ನಾನಾಗೋದೆಲ್ಲ ಮ್ಯಾರೇಜ್ ಮಮ್ಮಿ, ಪ್ಲೀಸ್ ಮಮ್ಮಿ, ನೈಟೆಲ್ಲ ಅಪ್ಪನ ಹತ್ರ ಕೆಮ್ಮಿ ನಮ್ಮ ಲವ್ ಮ್ಯಾಟ್ರು ಹೇಳಿಬಿಡು ಮಮ್ಮಿ ಮಮ್ಮಿ ಎಂದು ಕೂಗಿ ಹಾಡುತ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸತೀಶ್ ಚಂದ್ರ, ನಾನು ಹೇಳ್ತೀನಿ ತಗೊಳ್ಳೋ ಚಿರು ಎಂದು ಚಾರು ಹೊತ್ತ ತಿರುಗಿ ಕಣ್ಣು ಮಿಟುಕಿಸಿದರೆ, ಒಲವೇ ವಿಸ್ಮಯ ಎಂದು ಜೋರಾಗಿ ಕೂಗಿದಳು ಚಾರು. ದೊಡ್ಡಪ್ಪ ಮಗಳು ಹೈಫೈ ಹೊಡೆದುಕೊಂಡು ನಕ್ಕರೆ ಚಿರು ಅಲ್ಲಿಂದ ಕಾಲ್ಕಿತ್ತಿದ್ದ. ಅವರ ಮನೆಯಲ್ಲಿ ಮತ್ತೆ ನಗು ಕಾಣುತ್ತಿತ್ತು. ಆದರೆ ರಿಷಿ ಬರುವ ತನಕವೇನು. ಅಂದು ಚಾರು ಎಕ್ಸಾಮ್ ಮುಗಿಸಿ ಹೊರಬಂದಳು. ಅಷ್ಟರಲ್ಲಿ ಅವಳಿಗೆ ಕರೆ ಮಾಡಿದ್ದ ರಿಷಿ. ವಂಡರ್, ಪಾರ್ಕ್ಗೆ ಬಾ, ನಾನು ಇಲ್ಲೇ ಇರ್ತೀನಿ ಎಂದ. ಅವರ ಮಾತಿಗೆ ಹೂಗುಟ್ಟಿ ಪಾರ್ಕ್ನತ್ತ ಬಂದಳು. ಅವಳ ಕಂಡಿದ್ದೇ ಮಗು ತಾಯಿಯ ಕಂಡು ಓಡಿ ಬರುವಂತೆ ಬಂದವ. ವಂಡರ್ ಎಂದು ತನ್ನ ತಂಗಿಯ ತಬ್ಬಿದವ ಮೊದಲ ಬಾರಿ ಅವಳ ಮುಂದೆ ಕಣ್ಣೀರಿಟ್ಟ. ಅಣ್ಣ ಏನಾಯಿತು, ರಿಲ್ಯಾಕ್ಸ್ ಎಂದು ಅವನ ಬೆನ್ನು ಸವರುತ್ತಾ ಸಮಾಧಾನ ಮಾಡಿದಳಾದರೂ ಅವನ ಕಣ್ಣೀರ ನೋಡಿ ಅವಳ ಕಣ್ಣಲ್ಲೂ ನೀರು ಆವರಿಸಿತ್ತು. ವಂಡರ್ ಎಂದು ಬಿಕ್ಕುತ್ತಲೇ ಇದ್ದಾಗ, ನೀನು ಅತ್ತರೆ ನಾನು ಅಳ್ತೀನಿ ಇವಾಗ ಎಂದು ಅವನ ಕೂರಿಸಿ ನೀರು ಕೊಟ್ಟಳು. ನಾನು ತಪ್ಪು ಮಾಡಿಬಿಟ್ಟೆ ಕಣೋ, ಈ ರಿಷಿ ತಪ್ಪು ಮಾಡಿಬಿಟ್ಟ ಎಂದು ಅವಳ ಮಡಿಲಲ್ಲಿ ಮಲಗಿ ಚಿಕ್ಕ ಮಗುವಿನಂತೆ ಬಿಕ್ಕಿದ. ಏನಾಯಿತು ಅಣ್ಣ, ನೀನು ಹತ್ರ ನನ್ನ ಕೈಕಾಲೇ ಆಡಲ್ಲ, ಪ್ಲೀಸ್ ಮೊದಲು ಸಮಾಧಾನ ಮಾಡ್ಕೊ ಎಂದು ಸಮಾಧಾನ ಮಾಡಿದಾಗ 10 ನಿಮಿಷ ಸುಧಾರಿಸಿಕೊಂಡು, ವಂಡರ್, ಅದು ಕ್ಯಾಂಪಲ್ಲಿ ಎಂದು ಒಂದಕ್ಷರವೂ ಬಿಡದೆ ನಡೆದ ಅಷ್ಟು ಘಟನೆ ತಿಳಿಸಿದ. ಅಣ್ಣ ಎಂದು ಅವನ ಹಣೆಗೆ ಆಸ್ತಿಯಿಂದ ಮುತ್ತಿಟ್ಟು, ಇದು ತಪ್ಪಾ? ನೀನು ನನ್ನ ರೋಲ್ ಮಾಡೆಲ್. ಒಂದು ಹೆಣ್ಣಿನ ಮಾನ ಪ್ರಾಣ ಎರಡೂ ಮುಖ್ಯ, ಅದರಲ್ಲೂ ಪ್ರಾಣಕ್ಕಿಂತ ಮಾನನೇ ಹೆಚ್ಚು. ನೀನು ಅವಳನ್ನು ಮದುವೆ ಆಗದೆ ಸೇರಿದ್ದರೆ ತಪ್ಪಾಗುತ್ತಿತ್ತು. ಆಗ ನಾನು ನನ್ನಣ್ಣನ ಯಾವತ್ತೂ ಕ್ಷಮಿಸುತ್ತಿರಲಿಲ್ಲ. ಈಗಲೂ ಅವಳ ಜೀವ ಕಾಪಾಡಲು ನಿನ್ನ ಹೆಂಡತಿ ಸ್ಥಾನ ಕೊಟ್ಟಿದೀಯ. ಅವಳ ಒಪ್ಪಿಗೆ ಇಲ್ಲದೆ ಅವಳ ಮೈ ಮುಟ್ಟಿದ್ದು, ಮದುವೆ ಆಗಿದ್ದು ಎರಡೂ ತಪ್ಪೆ. ಆದರೆ ಆ ಕ್ಷಣ ನೀನು ಅಸಹಾಯಕನಾಗಿದ್ದೆ ಅಲ್ವಾ, ಸೊ ನಿನ್ನ ತಪ್ಪಿಲ್ಲ ಎಂದು ಅವನ ಮಗುವ ಬೊಗಸೆಯಲ್ಲಿ ಹಿಡಿದು ನುಡಿದಳು. ನಿಜವಾಗಿಯೂ ನಾನು ಮಾಡಿದ್ದು ತಪ್ಪಲ್ವ ವಂಡರ್ ಎಂದು ಕಣ್ಣರಿಸಿ ಕೇಳಿದಾಗ, ನನ್ನ ಅತ್ತಿಗೆ ಮುಖ ತೋರಿಸುವಣ್ಣ, ನಾನು ನೋಡ್ತೀನಿ ಎಂದು ತಮಾಷೆ ಮಾಡಿದಳು. ಇವಳೆ ಸಂಹಿತಾ ಅಂತ ಎಂದು ತನ್ನ ಫೋನಿನಲ್ಲಿದ್ದ ಕ್ಯಾಂಪ್ನಲ್ಲಿದ್ದ ಫೋಟೋ ತೋರಿಸಿದ. ಅಣ್ಣ, ಅವರ ಎಜುಕೇಷನ್ ಮುಗಿಯೋವರೆಗೂ ಸುಮ್ಮನಿರು, ಆಮೇಲೆ ಮನೆಯಲ್ಲಿ ಹೇಳಿ ನೋಡೋಣ, ನಾನು ಯಾವಾಗಲೂ ನಿನ್ನ ಸಪೋರ್ಟೆ ಎಂದಾಗ ಖುಷಿಯಿಂದ ಅವಳ ತಬ್ಬಿದ. ಇಬ್ಬರು ಜೊತೆಯಾಗಿ ಮನೆಗೆ ವಾಪಸ್ ಬಂದರು. ತನ್ನ ತಂಗಿಯ ಮುಂದೆ ತನ್ನ ಮನವ ತೆರೆದಿಟ್ಟವ ಮನ ಹಗುರಾದರೆ ತನ್ನ ಅಣ್ಣನ ನೋವ ಕಂಡವಳ ಹೃದಯ ಪದೇ ಪದೇ ಹಳೆಯ ಘಟನೆಯ ನೆನೆದು ಭಾರವಾಗಿತ್ತು. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಮುಂದೆ ರಿಷಿ ಏನು ಮಾಡುತ್ತಾನೆ ಎಂದು ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.